ತಂಗಿ ಎರಡು ದೇಹ ಒಂದೇ ಜೀವ. ನಿಮ್ಮ ಅತ್ತಿಗೆ ಇದ್ದಾಳಲ್ಲ ಅಂಜಲಿ, ಅವಳು ಅಂಜಲಿನೇ ಅಲ್ವಂತೆ. ಅವಳು ಗೀತಾ ಅಂತ, ಅಂಜಲಿ ಫ್ರೆಂಡ್ ಅಂತ. ಆ ಗೀತಾಗೂ ನಿಮ್ಮ ಅಣ್ಣನಿಗೂ ಡಿವೋರ್ಸ್ ಆಗೋಗಿದೆಯಂತೆ. ಈಗ ಆ ಗೀತಾ ಅವಳ ಲವ್ವರ್ನ ಹುಡ್ಕೊಂಡು ಹೋಗಿದ್ದಾಳಂತೆ. ಇದೆಲ್ಲ ಅಂತೆ ಕಂತೆಗಳಷ್ಟೇ. ನನಗೂ ಯಾರೋ ಹೇಳಿ. ಸಾಕು, ಸುಮ್ಮನೆ ಇರಿ ಮೀನಾ. ನೀವು ಯಾರ ಮಾತ್ರ ಕೇಳ್ಬೇಡ, ಇವೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ರಿಗೂ ಬೇರೆ ಏನು ಕೆಲಸ ಇಲ್ವಾ? ವರ್ಷ ಸ್ವಲ್ಪ ನೀರು ತಗೊಂಬಮ್ಮ. ಮೀನಾ ಮಾತಾಡು ಮೀನಾ. ದಿನೇಶ ಸ್ವಲ್ಪ ಶಾಕ್ ಆಗಿರುತ್ತೆ ಅಷ್ಟೇ, ಸರಿ ಹೋಗ್ತಾಳೆ. ಏನಾಯ್ತು ಮೀನಾ? ಮಾತಾಡು ಮೀನಾ. ಹೇಳ್ದಲ್ಲ ದಿನೇಶ, ಶಾಕ್ ಆಗಿದೆ ಅಷ್ಟೇ, ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗ್ತಾಳೆ. ಇದನ್ನೇ ಕಾಯ್ತಾ ಇದ್ರಿ ಅಲ್ವಾ ನೀವು? ನಿಮ್ಗೆ ಸ್ವಲ್ಪ ಮನುಷ್ಯತ್ವ ಅಂದ್ರೆ ಇಲ್ವಾ? ಇದೇನಪ್ಪ ಹೀಗೆ ಮಾತಾಡ್ತಾ ಇದೀಯಾ? ಮುಖ್ಯ ವಿಷಯ ಯಾಕೆ ಹೇಳಿದ್ರಿ? ಇಂಥ ವಿಷಯಗಳು ನಿಮ್ಮ ಕಿವಿಗೆ ಚೆನ್ನಾಗಿ ಬೀಳುತ್ತಲ್ವಾ? ಈ ವಿಷಯ ನನಗೆ ಗೊತ್ತಿರಲಿಲ್ವಾ? ಗೊತ್ತಿದ್ರು ಸುಮ್ಮನಿದ್ದೆ. ಯಾಕೆ ಹೇಳಿ? ಇದನ್ನು ಕೇಳಿದ್ರೆ ಇವಳು ಶಾಕ್ ಆಗ್ತಾಳೆ ಅಂತ. ಆದರೆ ನೀವು ಮಾಡಿದ್ದೇನು? ನಾನು ವರ್ಷನ ಮದುವೆ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಟ ಆಡ್ತೀರಾ? ಅದು ಇವಳು ಜೀವನ ಜೊತೆ. ಇದರಿಂದ ನಿಮ್ಗೆ ಏನು ಸಿಗುತ್ತೆ? ಏ ದಿನೇಶ, ಯಾಕೋ ಹೀಗೆ ಮಾತಾಡ್ತಿದ್ಯಾ? ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ನಿಮ್ಗಿಂತ ದೊಡ್ಡವರು ಕಣೋ. ದೊಡ್ಡತನ ಇರಬೇಕಾಗಿರೋದು ವಯಸ್ಸಲ್ಲ, ಮನಸ್ಸಲ್ಲಿ. ನಾನು ನೋಡ್ತಾ ಇದ್ದೀನಿ, ನೀವೆಲ್ಲರೂ ಸೇರಿಕೊಂಡು ಮೀನ ಮೇಲೆ ಸುಮ್ಮನೆ ಕೆಂಡ ಕಾಡ್ತಾ ಇದ್ದೀರಾ. ಯಾಕೆ? ಅವಳು ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ದಿನೇಶ, ಲಕ್ಷ್ಮಿ ಅನ್ಲಿ ಬಿಡು. ನಾನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ದಾನೆ. ಅದಕ್ಕೆ ನನಗೇನು ಬೇಜಾರಿಲ್ಲ. ಈಗ ದಿನೇಶ ಮೀನಾನ್ ಕರ್ಕೊಂಡು US ಗೆ ಹೋಗ್ತಾನೆ. ಅಲ್ಲಿ ಮೀನಾಗೆಲ್ಲ ವಿಷಯ ಗೊತ್ತಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ಬಿಸ್ನೆಸ್ನೆಲ್ಲ ಅರ್ಧದಲ್ಲೇ ಬಿಟ್ಟು ದಿನೇಶ ಬರಬೇಕಾಗುತ್ತಲ್ಲ ಅಂತ ನಾನು ಯೋಚನೆ ಮಾಡಿದೆ. ಹೌದು ದಿನೇಶ್, ಅವ್ರು ಹೇಳೋದು ಸರಿನೇ. ಹಾಗೇನಾದ್ರೂ ಆದರೆ ಅದರಿಂದ ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ. ಚಿಕ್ಕಪ್ಪ, ಯಾವುದೋ ವಿಷಯಕ್ಕೆ ಏನೇನೋ ಸೇರಿಸಿ ಮಾತಾಡಬೇಡಿ. ನೀನು ಒಳ್ಳೇದಕ್ಕೆ ಹೇಳಿದ್ರೆ ನಾವೇ ಕೆಟ್ಟೋರಾಗ. ಮೀನಾ, ಮೀನಾ ಏನಾಗ್ತಿದೆ ಮೀನಾ? ರೀ, ನಾನು ನಿಮ್ಗೆ ಅವತ್ತು ಹೇಳಿಲ್ಲ ಅಣ್ಣ ಯಾವುದೋ ತೊಂದರೆಯಲ್ಲಿ ಸಿಗಾಕೊಂಡಿದ್ದಾನೆ ಅಂತ. ನನ್ನ ಪ್ಲೀಸ್ ಅವನ ಹತ್ರ ಕರ್ಕೊಂಡು ಹೋಗಿ. ನಾನು ಅವ್ನು ಈಗಲೇ ನೋಡಬೇಕು. ಮೀನಾ ನೋಡಮ್ಮ, ನೀನೀಗ ಮೆಂಟಲಿ ಅಪ್ಸೆಟ್ ಆಗಿದ್ಯಾ. ನನ್ನ ಮಾತು ಕೇಳು, ಈಗ ನೀನು ಹೋಗೋದು ಬೇಡ. ದಿನೇಶ್ ಒಂದು ಕೆಲಸ ಮಾಡು, ಬೇಕಾದ್ರೆ ಮುತ್ತಕ್ಕೆ ಫೋನ್ ಮಾಡಿ ಬರಕ್ಕೆ ಹೇಳು. ಇಲ್ಲ, ಅವ್ನು ಬರಲ್ಲ, ನಾವೇ ಹೋಗೋಣ ರೀ. ಪ್ಲೀಸ್ ಅವನ ಹತ್ರ ಕರ್ಕೊಂಡು ಹೋಗಿ. ಸರಿ ಮೀನಾ, ಬಾ ಹೋಗೋಣ. ಹೇಗಿದ್ಯಾ ಪುಟ? ಸುಮ್ಮನೆ ಇರೋಣ. ನನ್ನಿಂದ ನನ್ನ ವಿಷಯ ಎಲ್ಲ ಮುಚ್ಚಿಡ್ತೀಯಾ? ಯಾವ ವಿಷಯ? ನೀವೆಲ್ಲ ಗೊತ್ತಾಯ್ತು. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನಾನು ಕೇಳಿದ ಸತ್ಯನಾ ಇಲ್ಲ ಅಲ್ಬಣ್ಣ? ಸುಳ್ಳು ಅಂತ ಹೇಳೋ.
ಸಾರಿ ಮುತ್ತು, ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ.